ಇಲ್ಲ ನೀವು ಹೇಳ್ತಕ್ಕದ್ದು ನನ್ನ ಆಕಾಂಕ್ಷೆ ಅಂತೂ ಇರಲಿಲ್ಲ. ಮತ್ತು ಮೊದಲಿಂದ ಈಗ ಎಚ್ ವೈ ಮೇಟಿಯವರು ಇಲೆಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಕೇಳಿದ್ದು ಮತ್ತು ನನಗೆ ಅಪೇಕ್ಷೆ ಇದ್ದಿದ್ದು, ನಾನು ಬೇಡಿಕೆ ಇಟ್ಟಿದ್ದು, ನಾನು ಕೇವಲ ಬಿ ಟಿ ಡಿಗೆ ಮಾತ್ರ ನನಗೆ ಅವಕಾಶ ಮಾಡಿಕೊಡ್ರಿ, ಮುಂದೆ ನಿಮ್ಗೆ ಜೊತೆ ಕೆಲಸ ಮಾಡ್ತೀನಿ ಅನ್ನುವಂಥದ್ದು. ನಾವು ಇಷ್ಟೊಂದು ಮುಳುಗಡೆ ಆಗಿ ನಾವು ತ್ಯಾಗ ಮಾಡಿದಂಥ ನಮ್ಮ ಸಂತ್ರಸ್ತರಿಗೆ ಯಾವುದೇ ರೀತಿಯಿಂದ ನಮಗೆ ನೆಮ್ಮದಿ ಜೀವನ ಸಿಗ್ತಾ ಇಲ್ಲಲ್ಲ ಅನ್ನೋವಂಥದ್ದು ಕೊರಗು ಅವರಲ್ಲಿದೆ. ಬಾಗಲಕೋಟೆ ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ತಪ್ಸೆಟ್ಟಿ ಸರ್ ನಮ್ಮ ಜೊತೆ ಇದ್ದಾರೆ. ಸದ್ಯಕ್ಕೆ ಈಗ ಬಾಗಲಕೋಟೆಯ ಬಿ ಟಿ ಡಿಯ ಅಧಿಕಾರವನ್ನು ಅಥವಾ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಸೊ ಪ್ರಕಾಶ್ ತಪ್ಸೆಟ್ಟಿ ಸರ್ ಜೊತೆ ನಾವಿದ್ದೇವೆ, ಈಗ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಮೊದಲು ಒನ್ಸ್ ಅಗೇನ್ ನಿಮಗೆ ಕಂಗ್ರ್ಯಾಚುಲೇಷನ್ ಸರ್, ಬಿ ಟಿ ಡಿ ಅಧ್ಯಕ್ಷರಾಗಿದ್ದೀರಿ. ಧನ್ಯವಾದಗಳು ಸರ್. ಇನ್ನೊಂದು ಏನಂತಂದರೆ, ಪ್ರಕಾಶ್ ತಪ್ಸೆಟ್ಟಿ ಅವರು ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರು, ಈಗ ಬಿ ಟಿ ಡಿಯ ಚುಕ್ಕಾಣಿಯನ್ನು ಸಹ ಹಿಡಿದಿದ್ದಾರೆ. ಸರ್, ಬಿ ಟಿ ಡಿಯ ಮೇಲೆ ಅನೇಕ ಆರೋಪಗಳು ಈ ಹಿಂದೆ ಕೇಳಿ ಬಂದಿದ್ದು ಸರ್, ತಮ್ಮ ಗಮನಕ್ಕಿದೆ. ಸೊ ಏನು ಹೇಳ್ತೀರಿ ಸರ್, ಹೊಸ ಅಧ್ಯಕ್ಷರಾಗಿ ನೇಮಕ ಹೊಂದಿದ್ರಿ, ಹಾಗೆ ಎಲ್ಲ ಈ ಬಾಗಲಕೋಟೆಯ ಈ ಮುಖ್ಯವಾಗಿ ಅದರಲ್ಲೂ ಬೈ ಎಲೆಕ್ಷನ್ ಸರ್ ಹತ್ತಿರ ಬರ್ತಾ ಇದೆ. ಸೊ ಒಂದಿಷ್ಟು ಆಶೋತ್ತರಗಳನ್ನು ತಾವು ಹೊಂದಿದ್ದೀರಿ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಏನು ಹೇಳ್ತೀರಿ ಸರ್ ಈ ಕ್ಷೇತ್ರದ ಜನತೆಗೆ? ಸರ್, ತಮಗೆ ಗೊತ್ತಿರುವಂತೆ ಬಾಗಲಕೋಟೆ ಟೌನ್ ಡೆವಲಪ್ಮೆಂಟ್ ಅಥಾರಿಟಿಯ ಒಂದು ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇರೋದು ಇದು 2ನೇ ಬಾರಿ. ಮೊದಲನೇ ಬಾರಿ 1997-98 ಇಸ್ವಿಯಲ್ಲಿ ಮಾನ್ಯ JH ಪಟೇಲ್ ಮುಖ್ಯಮಂತ್ರಿ ಆದಾಗ ಮೊದಲನೇ ಬಾರಿಗೆ ನಾನು ಕೆಲಸ ನಿರ್ವಹಿಸಿದ್ದೇನೆ. 2ನೇ ಬಾರಿ ಸಿದ್ದರಾಮಯ್ಯರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಮತ್ತು DCM ಅವರು ಉಪಮುಖ್ಯಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಇದೊಂದು ಗುರುತರವಾದಂಥ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರಿಗೂ ಮತ್ತು ಸಹೋದ್ಯೋಗಿ ಸಚಿವರಿಗೂ ಇರ್ತಕ್ಕಂಥ ಎಲ್ಲ ನಾಯಕರಿಗೂ ಸಹ ನಾನು ನಮ್ಮ ಕ್ಷೇತ್ರದ ಪರವಾಗಿ, ನನ್ನ ಪರವಾಗಿ, ನನ್ನ ಮತದಾರರ ಪರವಾಗಿ, ಹಾಗೆ ನನ್ನ ಇರ್ತಕ್ಕಂಥ ಹಿತೈಷಿಗಳ ಪರವಾಗಿ ಅವರಿಗೆ ಅಭಿನಂದನೆ ಮತ್ತು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಮತ್ತು ತಾವು ಈಗೇನು ಹೇಳ್ತಾ ಇದ್ದೀರಿ, ಅಲ್ಲಿ ಇರ್ತಕ್ಕಂಥ ಆರೋಪಗಳಿದ್ದಾವೆ, ಇದು ಅದಾವ ಅಂತ ಹೇಳ್ತಾ ಇದ್ದೀರಿ, ಅದು ಸತ್ಯ ಇರ್ಬೋದು ಅಥವಾ ಇರಲಿಕ್ಕಿಲ್ಲ. ಆದರೆ ನಾನು ಸಮಕ್ಷಮ ನೋಡಿ ಹೋಗಿ ಪರಿಶೀಲನೆ ಮಾಡಿ ಇರ್ತಕ್ಕಂಥ ಅಲ್ಲಿ ವಾಸ್ತವ ಸ್ಥಿತಿ ಏನೈತೆ ಅನ್ನೋದು ಅರಿತುಕೊಳ್ಳಾರ್ದ ಯಾವುದೇ ರೀತಿಯಿಂದ ನಾನು ಅದನ್ನು ಆರೋಪನ ಮಾಡೋಂಗಿಲ್ಲ, ಆರೋಪ ಅಲ್ಲಗಳಿದೂ ಇಲ್ಲ. ಅದಕ್ಕೋಸ್ಕರ ಹೋಗಿ ನಂತರ, ಯಾಕಂದರೆ ಈಗಾಗಲೇ ನೀತಿ ಸಂಹಿತೆ ಜಾರಿಯಲ್ಲಿದೆ, ಅದಕ್ಕೋಸ್ಕರ ಅಲ್ಲಿ ಹೋಗಿ ಕುಂತ ನಂತರ ಸಹ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಾ ಇದೆ, ಯಾವ ರೀತಿ ನಾವು ಕೆಲಸ ಮಾಡಬೇಕು, ನಾನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಯಾವ ರೀತಿ ಇದ್ದಾವೆ ಅನ್ನೋದು ನೋಡ್ಕೊಂಡು ನಾನು ಕೆಲಸ ಮಾಡ್ತೀನಿ, ಹೊರತು ಎಲ್ಲ ರೀತಿಯಿಂದಲೂ ಜನರಿಗೆ ಅನುಕೂಲ ಆಗತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅನ್ನುವಂಥದ್ದು ನಾನು ನಂಬಿಕೆ ಹೊಂದಿದ್ದೀನಿ. ಸರಿ, ಈಗ ಬೈ ಎಲೆಕ್ಷನ್ ಸಹ ಘೋಷಣೆ ಆಗಿರುವಂಥದ್ದು. ಇನ್ನೊಂದು ಏನು ಅಂತಂದರೆ, ಪ್ರಕಾಶ್ ತಪ್ಸೆಟ್ಟಿ ಅವರು ಈ MLA ಟಿಕೆಟ್ ಆಕಾಂಕ್ಷಿ ಆಗಿದ್ರಾ ಹೇಗೆ ಅನ್ನುವಂಥದ್ದು? ಈ ಬೈ ಎಲೆಕ್ಷನ್ ಆಗಿರ್ಬೋದು ಅಥವಾ ಇನ್ನೊಂದು ಎಲೆಕ್ಷನ್ ಸರ್ ಬರುತ್ತೆ 2 ವರ್ಷದಲ್ಲಿ? ಇಲ್ಲ ನೀವು ಹೇಳ್ತಕ್ಕದ್ದು ನನ್ನ ಆಕಾಂಕ್ಷೆ ಅಂತೂ ಇರಲಿಲ್ಲ. ಮತ್ತು ಮೊದಲಿಂದ ಈಗ ಎಚ್ ವೈ ಮೇಟಿಯವರು ಇಲೆಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಕೇಳಿದ್ದು ಮತ್ತು ನನಗೆ ಅಪೇಕ್ಷೆ ಇದ್ದಿದ್ದು, ನಾನು ಬೇಡಿಕೆ ಇಟ್ಟಿದ್ದು, ನಾನು ಕೇವಲ ಬಿ ಟಿ ಡಿಗೆ ಮಾತ್ರ ನನಗೆ ಅವಕಾಶ ಮಾಡಿಕೊಡ್ರಿ, ಮುಂದೆ ನಿಮ್ಗೆ ಜೊತೆ ಕೆಲಸ ಮಾಡ್ತೀನಿ ಅನ್ನುವಂಥದ್ದು. ಜನರಲ್ ಇಲೆಕ್ಷನ್ ಬಂದ ನಂತರ ಅದು ಮುಂದೆ, ಯಾಕಂದರೆ ಸಹಜವಾಗಿ ಬರ್ತಕ್ಕಂಥ 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ಬರ್ತಾಯಿತ್ತು. ನಂತರ ಆ ಒಂದು ಅವಧಿಯಲ್ಲಿ ಅದ್ರ ಮುಂದೆ ನಾನು ಯಾವ ರೀತಿ ನಾನು ತೀರ್ಮಾನ ತೊಗೋತೀನಿ ಅನ್ನೋದು ಇತ್ತು. ಆದರೆ ಈಗ ಉಪಚುನಾವಣೆಯಲ್ಲಿ ಮಾತ್ರ ನಾನು ಆಕಾಂಕ್ಷಿನೂ ಅಲ್ಲ, ನಾನು ಬೇಡಿಕೆನೂ ಇಟ್ಟಿಲ್ಲ. ಓಕೆ. ಅಂದರೆ ಸರ್, ಇನ್ನೊಂದು ಈ ಬಾಗಲಕೋಟೆಯ ಬಗ್ಗೆ ಅನೇಕ ಸಮಸ್ಯೆಗಳಿದ್ದಾವೆ, ನಿಮಗೆಲ್ಲ ಗೊತ್ತಿದೆ ಸರ್. ತಾವು ಹಿರಿಯರು ಎಲ್ಲ ಬಹಳ ಸಮಸ್ಯೆಗಳು ಹೇಳ್ತಾರೆ. ಬಾಗಲಕೋಟೆದು ನಡುಗಡ್ಡೆ ಸಮಸ್ಯೆ, ಈ ನಂತರ ಈ ಕೃಷ್ಣ ಮುಳುಗಡೆ ಆ ಒಂದು ಸಮಸ್ಯೆ. ಸರ್, ಏನು ಹೇಳ್ತೀರಿ ಆ ಸಮಸ್ಯೆಗಳ ಬಗ್ಗೆ? ತಾವು ಹೇಳ್ತಕ್ಕಂಥ ಒಂದು ಸಮಸ್ಯೆಗಳೇನದಾವಲ್ಲ, ಬಾಗಲಕೋಟು ಇಂಥ ಒಂದು ದೊಡ್ಡ ಒಂದು ನಗರ ಏಷ್ಯಾ ಖಂಡದಲ್ಲಿ ಮುಳುಗಡೆ ಆಗ್ತಿರೋದು ಮೊದಲ ಬಾರಿ ಅಂತ ಅನಿಸ್ಬೋದು. ಅದರಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳಿದಾವೆ. ಮುಳುಗಡೆ ಸಮಸ್ಯೆ ಇರ್ಬೋದು, ಪರಿಹಾರಧನ ಕೊಡ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಕಟ್ಟಡಗಳ ಸಮಸ್ಯೆಗಳಿರ್ಬೋದು, ಅಂತ ಇನ್ನಿತರ ನಿವೇಶನ ಹಂಚುವಂಥ ಸಮಸ್ಯೆಗಳಿರ್ಬೋದು. ಅದರಲ್ಲಿ ಟೆಕ್ನಿಕಲ್ಲು ತಾಂತ್ರಿಕ ಪ್ರಾಬ್ಲಮ್ಸ್ಗಳು ಇದಾವೆ ಅಂತ ಅನ್ನಿಸ್ತದೆ. ಆದರೆ ಏನಾಗಿದೆ, ಪ್ರತಿಯೊಂದು ಹಂತದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಇರ್ಬೋದು, ಸರ್ಕಾರಗಳ ಹಿಂದೆ ಆಗ್ತಕ್ಕಂಥದ್ದು ನಿರ್ಲಕ್ಷ್ಯ ಇರ್ಬೋದು, ಮತ್ತು ನಮ್ಮ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯೂ ಇರ್ಬೋದು ಅನ್ನುವಂಥದ್ದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ಜನರಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಉದ್ದೇಶ, ನಾವು ಇಷ್ಟೊಂದು ಮುಳುಗಡೆ ಆಗಿ ನಾವು ತ್ಯಾಗ ಮಾಡಿದಂಥ ನಮ್ಮ ಸಂತ್ರಸ್ತರಿಗೆ ಯಾವುದೇ ರೀತಿಯಿಂದ ನಮಗೆ ನೆಮ್ಮದಿ ಜೀವನ ಸಿಗ್ತಾ ಇಲ್ಲಲ್ಲ ಅನ್ನೋವಂಥದ್ದು ಕೊರಗು ಅವರಲ್ಲಿದೆ, ಇಲ್ಲ ಅಂತ ಹೇಳೋಂಗಿಲ್ಲ. ಆ ದಿಶೆಯಲ್ಲಿ ಈಗ ಯಾರ ಮೇಲೂ ಆರೋಪ ಮಾಡುವಂಥದ್ದು ಅವಶ್ಯಕತೆಯೂ ಇಲ್ಲ. ಬಟ್ ಯಾರೇ ಇರಲಿ, ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಾನು ಹಿಡ್ಕೊಂಡು ಮತ್ತೊಬ್ಬರು ಯಾರೂ ಇದ್ದರೂ ಸಹ ಅದನ್ನು ಅವರು ಇರ್ತಕ್ಕಂಥ ತೊಂದರೆಯನ್ನು ಅರಿತು ಅವರ ಪರಿಹಾರ ಮಾಡಿಕೊಡ್ಬೇಕನ್ನುವಂಥದ್ದು ಉದ್ದೇಶ ನಮ್ಮಲ್ಲಿದೆ, ನಾವು ಇರ್ತಾ ಇದೆ. ಅದೇ ರೀತಿ ಎಲ್ಲರೂ ಕಾರ್ಯೋನ್ಮುಖ ಆಗಬೇಕನ್ನುವಂಥದ್ದು ನನ್ನ ಒಂದು ಅಭಿಲಾಷೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದಿಷ್ಟು ಪ್ರಕಾಶ್ ತಪ್ಸೆಟ್ಟಿ ಅವರ ಮಾತುಗಳಾಗಿತ್ತು. ಮತ್ತೊಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ಒಂದೇ ಮಾತರಂ.